ಆತ್ಮೀಯರೆಲ್ಲರಿಗೂ ಸ್ವಾಗತ. ಸಂಧ್ಯಾ ವಂದನೆ ಅಥವಾ ಉಪನಯನದ ಮಾಲಿಕೆಯಲ್ಲಿ ಇಂದಿನ ವಿಚಾರ ಆಚಮನ. ಸ್ನಾನ ಮಾಡಿ ಶುದ್ಧವಾದ ವಸ್ತ್ರಗಳನ್ನು ಧರಿಸಿ ಹಣೆಗಳಿಗೆ ವಿಭೂತಿ ಅಥವಾ ಮತ್ತಾವುದೇ ತಿಲಕ, ಗೋಪಿಚಂದನವನ್ನು ಅವರವರ ಕರ್ಮಗಳಿಗೆ ಅನುಸಾರವಾಗಿ ಧರಿಸಿ ನಾವು ಕೈಗಳನ್ನು ತೊಳೆದುಕೊಂಡು ಶುದ್ಧವಾದ ಜಲದಿಂದ ಕಾರ್ಯಗಳನ್ನು ಪ್ರಾರಂಭಿಸುತ್ತೇವೆ. ಹಾಗೂ ಕಾರ್ಯಗಳ ಪ್ರಾರಂಭಕ್ಕೆ ಮಾಡುವುದೇ ಆಚಮನ. ಕರ್ಮಕಾಂಡದಲ್ಲಿ ವೈದಿಕ, ಅಭಿಚಾರಿಕ, ತಾಂತ್ರಿಕ, ಪೌರಾಣಿಕ ಹಾಗೂ ಬೇರೆ ಬೇರೆ ವಿಧಗಳಿವೆ. ಇವುಗಳಿಗೆ ಯಾವುದನ್ನೇ ಯಾರೂ ಮಾಡುತ್ತಿದ್ದರೂ ಕೂಡ ಅಷ್ಟೂ ವಿಧಗಳಲ್ಲಿ ಆಚಮನ ಇದ್ದೇ ಇರುತ್ತದೆ. ಕರ್ಮದ ಆರಂಭ ಆಗುವುದೇ ಆಚಮನದಿಂದ. ಇದು ಎಲ್ಲರೂ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ. ತಿಳಿದೋ ತಿಳಿದೆಯೋ ಯಾವುದೇ ಕರ್ಮದಲ್ಲಿಯೂ ಕೂಡ ಆಚಮನವನ್ನು ಮಾಡದೆ ಆ ಕಾರ್ಯಕ್ರಮ ಅಥವಾ ಕರ್ಮವನ್ನು ಪ್ರಾರಂಭಿಸಿದರೆ ಅದರ ಫಲಗಳು ದೊರೆಯುವುದಿಲ್ಲ, ನಿಷ್ಪ್ರಯೋಜಕವಾಗುತ್ತದೆ. ನಾವು ಸುಖಾಸೀನದಲ್ಲಿ ಕುಳಿತು, ಸುಖಾಸೀನ ಅಂದರೆ ನಮಗೆ ಅತ್ಯಂತ ಹಿತಕರವಾದ ಕುಳಿತುಕೊಳ್ಳುವ ಭಂಗಿ, ಕಾಲುಗಳನ್ನು ಚಾಚಬಾರದು ಅಷ್ಟೇ. ಕುಳಿತು ಉದ್ಧರಣೆಯಿಂದ ಪಂಚಪಾತ್ರೆಯಿಂದ ಕೈಗೆ ಎಡಗೈಯಿಂದ ಬಲಗೈಗೆ ನೀರನ್ನು ಹಾಕಿಕೊಂಡು ಕೇಶವ, ನಾರಾಯಣ, ಮಾಧವಾದಿಗಳ ಹೆಸರುಗಳಿಂದ ನೀರನ್ನು ಪ್ರಾಶನ ಮಾಡಿ, ಇದು ಆಚಮನದ ಒಂದು ಭಾಗ. ಹಾಗಾದರೆ ಆಚಮನ ಮಾಡುವಾಗ ಕೇವಲ ದಕ್ಷಿಣ ದಿಕ್ಕು ಬಿಟ್ಟು ಪೂರ್ವ, ಉತ್ತರ, ಪಶ್ಚಿಮಕ್ಕೆ ಕುಳಿತು ಹೇಗೆಂದರಾಗೆ ಪಂಚಪಾತ್ರೆ ಅರ್ಘ್ಯಬಟ್ಟಲನ್ನಿಟ್ಟುಕೊಂಡು ಮಾಡಬಹುದಾ? ಪಂಚಪಾತ್ರೆ ಅರ್ಘ್ಯದ ಬಟ್ಟಲನ್ನು ಇಡಲು ಕೂಡ ನಿರ್ದಿಷ್ಟವಾದ ಸ್ಥಳವಿದೆ. ಪೂರ್ವಕ್ಕೆ ಕುಳಿತಾಗ ಅರ್ಘ್ಯಪಾತ್ರೆಯ ಬಲಕ್ಕೆ ಪಂಚಪಾತ್ರೆಯನ್ನು ಇಟ್ಟುಕೊಳ್ಳಬೇಕು. ಪಶ್ಚಿಮಕ್ಕೆ ತಿರುಗಿದಾಗ ಎಡಕ್ಕೆ ಬರುತ್ತದೆ. ಹಾಗೂ ಉತ್ತರ ದಿಕ್ಕಿಗೆ ಕುಳಿತಾಗ ಅರ್ಘ್ಯಪಾತ್ರೆಯ ಎಡಕ್ಕೆ ಪಂಚಪಾತ್ರೆ ಉದ್ಧರಣೆಗಳನ್ನು ಇಟ್ಟುಕೊಳ್ಳಬೇಕು. ಏಕೆಂದರೆ ಪೂರ್ವ ದಿಕ್ಕಿಗೆ ಕುಳಿತಾಗ ಅರ್ಘ್ಯಪಾತ್ರೆಯ ಎಡಕ್ಕೆ ಪಂಚಪಾತ್ರೆಯನ್ನು ಇಟ್ಟುಕೊಂಡರೆ ಕೈಯಿಂದ ನೀರನ್ನು ತೆಗೆದುಕೊಂಡು ದಕ್ಷಿಣ ದಿಕ್ಕಿಗೆ ಅದು ಮುಂದುವರಿಯುತ್ತದೆ. ಇದು ಶಾಸ್ತ್ರಸಮ್ಮತವಲ್ಲ. ಪಶ್ಚಿಮಕ್ಕೆ ಕುಳಿತಾಗಲೂ ಕೂಡ ಅದು ಉತ್ತರ ದಿಕ್ಕಿಗೆ ಮುಂದುವರಿಯುತ್ತದೆ. ಹಾಗೂ ಉತ್ತರ ದಿಕ್ಕಿಗೆ ಕುಳಿತಾಗ ಪಶ್ಚಿಮದಿಂದ ಉತ್ತರ ದಿಕ್ಕಿಗೆ ಮುಂದುವರಿಯುತ್ತದೆ. ಇದು ಶಾಸ್ತ್ರಸಮ್ಮತ. ಆದ್ದರಿಂದ ಇದೇ ಕ್ರಮದಲ್ಲಿಯೇ ಈ ದಿಕ್ಕುಗಳಲ್ಲಿ ಕುಳಿತಾಗ ಅರ್ಘ್ಯಪಾತ್ರೆ ಹಾಗೂ ಪಂಚಪಾತ್ರೆ ಉದ್ಧರಣೆಗಳನ್ನು ಇಟ್ಟುಕೊಳ್ಳಬೇಕು. ಕೇಶವಾದಿ, ನಾರಾಯಣ, ಮಾಧವ ನಾಮಗಳನ್ನು ಹೇಳಿಕೊಳ್ಳುತ್ತಾ ಉದ್ಧರಣೆಯಿಂದ ಅಂಗೈಗೆ ಜಲವನ್ನು ಹಾಕಿಕೊಂಡು ಪ್ರಾಶನ ಮಾಡಬೇಕು. ಈ ನೀರನ್ನು ನಾವು ತುಟಿಗಳಿಗೆ ತಗುಲಿಸದೆ ಪ್ರಾಶನ ಮಾಡಬೇಕು. ಮುಖದ ಹತ್ತಿರ ತೆಗೆದುಕೊಂಡು ಸ್ವಲ್ಪ ವೇಗವಾಗಿ ಚಲಿಸಿದಾಗ ಬಾಯಿಗೆ ನೀರು ತಲುಪುತ್ತದೆ. ಹಾಗೆಂದ ಮಾತ್ರಕ್ಕೆ ಬೇಕಾಬಿಟ್ಟಿ ಎಷ್ಟು ಬೇಕಾದರೂ ನೀರನ್ನು ಹಾಕಿಕೊಳ್ಳಬಹುದಾ? ಕೇಶವಾಯ ಸ್ವಾಹ ಎಂದು 2 ಉದ್ಧರಣೆ ನೀರು ಹಾಕ್ಕೋಬಹುದಾ? ಇಲ್ಲ. ಕೇವಲ ಒಂದು ಕಡಲೆ ಮುಳುಗುವಷ್ಟು ನೀರನ್ನು ಮಾತ್ರ ತೆಗೆದುಕೊಂಡು ಆಚಮನ ಮಾಡಬೇಕು. ಕರ್ಮದಲ್ಲಿ ಎಷ್ಟು ಬಾರಿ ಆಚಮನ ಮಾಡಬೇಕು? ಇದು ಕೂಡ ಒಂದು ರಹಸ್ಯವೇ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ದ್ವಿರಾಚಮ್ಯ ಎಂದು ಹೇಳುತ್ತಾರೆ. ಆದರೆ 3 ಬಾರಿ ಆಚಮನ ಮಾಡಬೇಕು. ಆಚಮನದ ನಂತರ ಪ್ರಾಣಾಯಾಮವನ್ನು ಮಾಡಬೇಕು. ಹಿಂದಿನ ಸಂಚಿಕೆಯಲ್ಲಿ ಪ್ರಾಣಾಯಾಮದ ಬಗ್ಗೆ
ಹೇಳಿದ್ದೇವೆ. ಆಚಮನದಲ್ಲಿ ನೀರಿಗೆ ಪ್ರಾಶಸ್ತ್ಯ. ಪಂಚಭೂತಗಳಲ್ಲೊಂದಾದ ನೀರು ಹೆಚ್ಚಿನ ಪ್ರಾಶಸ್ತ್ಯವನ್ನು ಹೊಂದಿದೆ. ನೀರಿಲ್ಲದೆ ಜೀವನವೇ ಇಲ್ಲ. ಈ ಜಲ ಎಲ್ಲರಿಗೂ ಪ್ರಾಣಕ್ಕೆ ಸಮಾನ. ಆಚಮನಕ್ಕೆ ಶುದ್ಧವಾದ ಜಲವನ್ನೇ ಉಪಯೋಗಿಸಬೇಕು. ಹುಳಿ, ಒಗರು, ಎಗಚು, ಉಪ್ಪು ಯಾವುದು ಬೆರೆತಿದ್ದರೂ ಅದು ತ್ಯಾಜ್ಯ. ನೀರು ನೊರೆಯಾಗಿಯೂ ಕೂಡ ಇರಬಾರದು. ಅಂದರೆ ನಮ್ಮ ಕೈ ಬೆರಳುಗಳನ್ನು ಸಂಪೂರ್ಣವಾಗಿ ಅಗಲಿಸಿ ಅಂಗೈಯನ್ನು ಚಾಚಿದಾಗ ಒಂದು ಉದ್ಧರಣೆಯಲ್ಲಿ ಎಷ್ಟು ನೀರು ಹಿಡಿಸುತ್ತದೋ ಅಷ್ಟು ನೀರನ್ನು ಮಾತ್ರ ಪ್ರಾಶನ ಮಾಡಬೇಕೆಂದು ಹೇಳಿದ್ದಾರೆ. ಇಲ್ಲಿ ಒಂದೊಂದು ಶಾಸ್ತ್ರವೂ ಒಂದೊಂದು ರೀತಿಯಲ್ಲಿ ಹೇಳುತ್ತದೆ. ಹಾಗೆ ನೋಡಿದರೆ ಸಂಧ್ಯಾ ವಂದನೆ 1000 ತರಹ ಎಂಬ ವಾಕ್ಯವೇ ಇದೆ. ಬೆಳಗಿನ ಹೊತ್ತು ಸ್ನಾನ ಮಾಡಿ ಶುದ್ಧ ವಸ್ತ್ರಗಳನ್ನು ಧರಿಸಿ ಸಂಧ್ಯಾ ವಂದನೆಯನ್ನು ಆಚಮನವನ್ನು ಮಾಡುತ್ತೇವೆ. ಮಾಧ್ಯಾಹ್ನಿಕ ಹಾಗೂ ಸಾಯಂ ಸಂಧ್ಯೆಯಲ್ಲಿ ಏನು ಮಾಡಬೇಕು? ಕೇವಲ ಮುಖ, ಕೈ ಕಾಲುಗಳನ್ನು ಶುದ್ಧವಾಗಿ ತೊಳೆದುಕೊಂಡು ಮಾಡಬೇಕು. ಹಾಗಾದರೆ ಸ್ನಾನ ಬೇಡವೇ? ಬ್ರಹ್ಮಚಾರಿಗಳಿಗೆ ಕೇವಲ 1 ಬಾರಿ ಸ್ನಾನ ಬೆಳಗಿನದು. ಗೃಹಸ್ಥರಿಗೆ 2 ಸ್ನಾನವನ್ನು ಶಾಸ್ತ್ರದಲ್ಲಿ ಹೇಳಿದೆ, ಬೆಳಗ್ಗೆ ಮತ್ತು ಸಂಜೆ. ಸನ್ಯಾಸಾಶ್ರಮಕ್ಕೆ ತ್ರಿಕಾಲ ಸ್ನಾನವನ್ನು ಹೇಳಿದೆ. ಈ ಸಂಧ್ಯಾ ವಂದನೆಯಲ್ಲಿ ಆಚಮನ ಮಾಡಿದ ನಂತರ ದೇಹದ ಇತರ ಅವಯವ ಅಂಗಗಳನ್ನು ಸಹ ಮುಟ್ಟಿಕೊಳ್ಳಬೇಕು. ಇದರಿಂದ ದೇಹದಲ್ಲಿ ಕೇಂದ್ರೀಕೃತವಾದ ಶಕ್ತಿ ವಿಸರ್ಜನೆಗೊಳ್ಳುತ್ತದೆ. ಇದರಿಂದ ಮನಸ್ಸು ಕೇಂದ್ರೀಕರಿಸಲು ಸಹಾಯವಾಗುತ್ತದೆ ಎನ್ನಬಹುದು. 3 ಸಾರಿ ಆಚಮನ ಮಾಡಿ. ಇದು ಸೃಷ್ಟಿ ಸ್ಥಿತಿ ಲಯಗಳ ಸಂಕೇತವೂ ಹೌದು. ನಮಸ್ಕಾರ.